ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಧು-ವರರ ಅನ್ವೇಷಣೆಯಲ್ಲಿದ್ದ ಪೋಷಕರಿಗೆ ವಂಚನೆ ಮಾಡಲಾಗಿದೆ. ರಿಜಿಸ್ಟ್ರೇಷನ್ ಹೆಸರಲ್ಲಿ ಸಾವಿರಾರು ರೂಪಾಯಿ ಪಡೆದು ಲೂಟಿ ಮಾಡಲಾಗಿದೆ. ಗದಗದ marriagebureau.com ಈ ಒಂದು ಕಂಪನಿಯ ವತಿಯಿಂದ ಈ ರೀತಿ ವಂಚನೆ ನಡೆದಿದೆ. ವಧು-ವರರ ಅನ್ವೇಷಣೆಯಲ್ಲಿದ್ದ ಪೋಷಕರಿಗೆ ಮಹಾ ವಂಚನೆ ಇದು. ರಿಜಿಸ್ಟ್ರೇಷನ್ ಹೆಸರಲ್ಲಿ ಸಾವಿರಾರು ರೂಪಾಯಿ ಪಡೆದು ಲೂಟಿಯನ್ನ ಮಾಡಿದ್ದಾರೆ. ಗದಗದ marriagebureau.com ಇಲ್ಲಿ ಈ ರೀತಿ ವಂಚನೆ ನಡೆದಿದೆ. ಗದಗ ನಗರದ ಹೊಸ ಬಸ್ ನಿಲ್ದಾಣದ ರಸ್ತೆಯಲ್ಲಿ ಇರುವಂತಹ ಕಂಪನಿ ಇದು. ಪೋಷಕರಿಂದ ಹಣವನ್ನ ಪಡೆದು ಎಸ್ಕೇಪ್ ಆಗಿದ್ದಾರೆ ಸಿಬ್ಬಂದಿಗಳು. ಸಾಲ ಸೂಲ ಮಾಡಿ ಹಣವನ್ನ ಕಟ್ಟಿದಂತಹ ಮುಗ್ಧ ಜನರು ಇದೀಗ ಬೀದಿಗೆ ಬಿದ್ದಿದ್ದಾರೆ. ಅಂದರೆ ಮಕ್ಕಳು ಮದುವೆ ಕೂಡ ಆಗಲಿಲ್ಲ, ಇನ್ನೊಂದು ಕಡೆ ಕೊಟ್ಟಿರುವಂತಹ ದುಡ್ಡು ಕೂಡ ಹೋಯಿತು. ಹೀಗಾಗಿ ಕಂಗಾಲಾಗಿ ಹೋಗಿದ್ದಾರೆ ಪೋಷಕರು. ಮದುವೆ ಮಾಡಿಸ್ತೀವಿ ಅಂತ ಮೋಸ ಮಾಡಿದೆ ಬ್ರೋಕರ್ ಕಂಪನಿ. ಸಾವಿರಾರು ರೂಪಾಯಿ ಹಣ ಪಡೆದು ಎಸ್ಕೇಪ್ ಆಗಿದ್ದಾರೆ ಸಿಬ್ಬಂದಿಗಳು. ಅಂದರೆ ಮದುವೆ ಆಗಬೇಕಾ, ಹಾಗಾದರೆ ಬಯೋಡೇಟಾ ಕೊಡಿ, ಹಾಗೆ ರಿಜಿಸ್ಟ್ರೇಷನ್ ಫೀಸ್ ಅಂತ ಇಷ್ಟು ಕೊಡಿ ಅಂತ ಹೇಳಿ ಮೋಸ ಮಾಡಲಾಗಿದೆ. ಇನ್ನೇನು ಪಾಪ ದುಡ್ಡು ಕೊಟ್ಟರೂ ಪರವಾಗಿಲ್ಲ, ಮಕ್ಕಳಿಗೆ ಬೇಗ ಮದುವೆ ಆಗಲಿ ಅಂತ ಪೋಷಕರು ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಆದರೆ ಈ ಕಡೆ ಮದುವೆನೂ ಇಲ್ಲ, ಹಾಗೆ ದುಡ್ಡು ಕೂಡ ಹೊಡ್ಕೊಂಡು ಹೋಗಿದ್ದಾರೆ. ಕನ್ಯೆ ಅಥವಾ ವರ ಕೊಡಿಸುವ ಮ್ಯಾರೇಜ್ ಬ್ರೋಕರ್ ಕಂಪನಿಯಿಂದ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ಗದಗ ನಗರದ ಹೊಸ ಬಸ್ ನಿಲ್ದಾಣದ ರಸ್ತೆಯಲ್ಲಿ ಈ ಒಂದು ಕಂಪನಿ ಇದೆ. marriagebureau.com ಎಂಬ ಹೆಸರಿನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಮದುವೆ ವಯಸ್ಸಿಗೆ ಬಂದವರಿಗೆ ಕನ್ಯೆ ಹಾಗೂ ವರ ಕೊಡಿಸೋದಾಗಿ ಹೇಳಿ ನೂರಾರು ಕಂಪನಿಗಳಿಗೆ ಟೋಪಿ ಹಾಕಿದ್ದಾರೆ. ಬಟ್ ಅದು ಯಾವ್ದು ಮಾಡಿಲ್ಲ ಅವರು. ಆಮೇಲೆ ಇವನ್ ಅವ್ರು ಏನಂದ್ರೆ ಈಗೇನು ನಾವು ಭಾಳ ಸರಿ ಕಾಲ್ ಮಾಡಿದಾಗ ಜಸ್ಟ್ ನಮ್ಮ ವಾಟ್ಸಪ್ ಅವರೇ ಕಾಲ್ ಮಾಡ್ತಾರೆ. ಯಾವ ರೀತಿ ಬೇಕಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಐ ಡಿ ಕ್ರಿಯೇಟ್ ಮಾಡಿಕೊಡ್ತೇನೆ ಅಂತ ಹೇಳಿ ಫುಲ್ ಅಮೌಂಟ್ ಕ್ಲಿಯರ್ ಆದ್ಮೇಲೆ ಐ.ಡಿ ಕ್ರಿಯೇಟ್ ಆಗಿಲ್ಲ. ಇನ್ನೂವರೆಗೂ ಇದು ಐ.ಡಿ ಕ್ರಿಯೇಟ್ ಆಗಿಲ್ಲ ಸರ್. ಅಂದ್ರೆ ಹೆಂಗಂತೀರಿ ಮೇಡಮ್, ಈಗ ನಿಮಗೆ ತೋರಿಸೋವಲ್ರನ ಹೆಂಗೆ ಈಗ ಸರ್? ಅವರು ಏನು ಮಾಡಿದ್ರು, ಫಸ್ಟ್ ಅಮೌಂಟ್ 20,000 ಕಟ್ಟಬೇಕು. ಸೊ ನಾವು 1 ಇಯರ್ ಟೈಮ್ ಇಲ್ಲ ರೀ ಸರ್, ಸ್ಟೇಟಸ್ ಹಾಕೊಂಡು marriagebureau.com ಅಲ್ಲಿ ನಮ್ಮ ಬ್ರದರ್ದು ನಾನು ರಿಜಿಸ್ಟ್ರೇಷನ್ ಮಾಡಿಸಿದ್ದೆ. ಇಲ್ಲಿ ಫಸ್ಟ್ ಏನಂದಿದ್ರಂದರೆ 1 ಇಯರ್ ನಾವು ನಿಮ್ಗೆ ಇದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ಮೇಲೆ 1 ಇಯರಲ್ಲಿ 20,000 ಪೇ ಮಾಡಬೇಕು. ಸೊ 1 ಇಯರ್ನಲ್ಲಿ ನಾವು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಕನ್ಯೆಗಳನ್ನು ಹುಡುಕೊಡ್ತೇವೆ. ಆಮೇಲೆ ಹೋಗೋ ಚಾರ್ಜ್ ಎಲ್ಲ ನಮ್ಮದೇ ಮತ್ತು ನಿಮ್ದು ಚಾರ್ಜ್ ನಿಮ್ಮದೇ ಆಗುತ್ತೆ. ಸೊ ಹಾಗೆಲ್ಲ ಒಟ್ಟು ಒಂದು ಕನ್ವೀನಿಯನ್ಸ್ನಲ್ಲಿ ನಮ್ಗೆ ಒಂದು ಕನ್ವೀನಿಯನ್ಸ್ ಮಾಡ್ತಾರೆ ಸರ್ ಅವರು. ಸೊ ನಾವು ಇಲ್ಲಿ ಬಂದರೆ ಒಂದು ರಿಸಲ್ಟ್ ಸಿಗುತ್ತೆ ನಮ್ಗೆ ಅಂಥೇಳಿ. ಬಟ್ ಯಾವುದೇ ಒಂದು ಐ.ಡಿ ಕ್ರಿಯೇಟ್ ಆಗಿಲ್ಲ ಇಲ್ಲಿವರೆಗೂ. ನಾನು ನವೆಂಬರ್ನಲ್ಲಿ ನಮ್ಮದು ಬ್ರದರ್ದು ರಿಜಿಸ್ಟ್ರೇಷನ್ ಮಾಡಿಸಿದ್ದೇನೆ. ಒಂದು ಐ.ಡಿ ಕ್ರಿಯೇಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ್. ಫಾರೂಕ್, ಇನ್ನು ಎಷ್ಟು ಟೈಮಿಂದ ಇತ್ತು ಈ ಒಂದು ಕಂಪನಿ ಗದಗದಲ್ಲಿ? ಹಾಗೆ ಕೇವಲ ಗದಗ ಮಾತ್ರನಾ ಅಥವಾ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲೂ ಈ ಕಂಪನಿ ಇತ್ತಾ? ಹಾಗೆ ಏನಾದರೂ ಕಂಪ್ಲೇಂಟ್ ಏನಾದರೂ ದಾಖಲಾಗಿದೆಯಾ, ಹೇಗೆ ಅಂತ? ಸಿಂಚನ ಏನಂದ್ರೆ ಮದುವೆ ಮಾಡಿಸ್ತೀನಿ ಅಂತಕ್ಕಂಥ ಒಂದು ನೆಪದಲ್ಲಿ, ಅಂದ್ರೆ ಆಯಾ ಜಾತಿಯ ಗಂಡು ಮಕ್ಕಳಿಗೆ ಅಂತ ಅದೇ ಜಾತಿಯ ವಧುಗಳನ್ನ ಹುಡುಕಿ ಕೊಡ್ತೀವಿ ಅನ್ನೋ ಒಂದು ನೆಪದಲ್ಲಿ ಸಾವಿರಾರು ರೂಪಾಯಿಗಳನ್ನ ಪಡೆದುಕೊಂಡು ಇವತ್ತು ಎಸ್ಕೇಪ್ ಆಗಿರುವಂತದ್ದು ಒಂದು ಬ್ರೋಕರ್ಗಳು. ಅಂದ್ರೆ marriage.com ಅಂತಕ್ಕಂಥ ಒಂದು ಕಂಪನಿ ಗದಗ ನಗರದಲ್ಲಿ ಸುಮಾರು ಒಂದು 3 ವರ್ಷಗಳ ಹಿಂದೆ ಇಲ್ಲಿ ನೆಲೆಸುತ್ತೆ. ಅದಾದ ನಂತರ ಅಲ್ಲಿ ಸುಮಾರು ಒಂದು 80ರಿಂದ 100-120 ಅಷ್ಟು ಜನ ಮಹಿಳೆಯರಿಗೆ ಒಂದು ಕೆಲಸವನ್ನ ನೀಡ್ತಾರೆ. ಕೆಲಸ ನೀಡೋದ್ರ ಜೊತೆಗೆ ಅವರು ಯಾವ ಮೂಲದಿಂದ ನಂಬರನ್ನ ತೆಗೆದುಕೊಳ್ತಿದ್ರೋ ಗೊತ್ತಿಲ್ಲ, ಆ ನಂಬರನ್ನ ಇಲ್ಲಿ ಇರ್ತಕ್ಕಂಥ ಲೋಕಲ್ ಅಂದ್ರೆ ಗದಗ ಜಿಲ್ಲೆ ಮಾತ್ರ ಅಲ್ಲದೇನೆ ಪಕ್ಕದಲ್ಲಿರ್ತಕ್ಕಂಥ ಹಾವೇರಿ ಆಗಿರ್ಲಿ, ಬಾಗಲಕೋಟೆ ಆಗಿರ್ಲಿ, ಬಳ್ಳಾರಿ, ಹೀಗೆ ಅಕ್ಕಪಕ್ಕದ ಜಿಲ್ಲೆಗಳದ ಪೋಷಕರಿಗೂ ಸಹ ಕರೆ ಮಾಡಿ ನಿಮಗೆ ವಧು ಬೇಕಾ, ವರ ಬೇಕಾ ಅಂತಕ್ಕಂಥ ಒಂದು ಮಾಹಿತಿಯನ್ನ ಪಡ್ಕೊಂಡು ಯಾವ ಪೋಷಕರು ತಮ್ಮ ಮಕ್ಕಳಿಗೆ ಇನ್ನೇನು ಮದುವೆ ಮಾಡ್ಬೇಕು ಅನ್ನುವಂತ ಒಂದು ಆತರದಲ್ಲಿದ್ರು ಅಂತವ್ರನ್ನ ಇವರು ಸಂಚು ಹಾಕಿ, ಇಲ್ಲ ನಮ್ದು ಈ ರೀತಿ ಒಂದು marriagebureau.com ಅಂತಕ್ಕಂಥ ಒಂದು ಕಂಪನಿ ಇದೆ, ನಾವು ನಿಮ್ಗೆ ಯಾವ ರೀತಿಯಾದಂತ ವಧು ಬೇಕು ಅಂತ ಅದನ್ನ ನಾವು ಹುಡುಕಿ ಕೊಡ್ತೀವಿ ಅಂತಕ್ಕಂಥ ಒಂದು ನೆಪವೊಡ್ಡಿ ಅವರಿಂದ ಸುಮಾರು ರಿಜಿಸ್ಟ್ರೇಷನ್ ಅನ್ನುವಂತ ನಿಟ್ಟಿನಲ್ಲಿ ಫಸ್ಟ್ ಸ್ಟೆಪ್ 20,000 ರೂಪಾಯಿಯನ್ನ ತುಂಬಿಸ್ಕೊಂಡು ಅವ್ರಿಗೆ ಒಂದು ರಿಜಿಸ್ಟ್ರೇಷನ್ ಕಾಪಿ ಕೊಡ್ತಾರೆ. ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡ್ಕೊತಾರೆ. ಏನಂದ್ರೆ ನಾವು 6 ತಿಂಗಳಲ್ಲಿ ನಿಮಗೆ ವಧುವನ್ನ ಹುಡುಕಿ ಕೊಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹಣವನ್ನು ವಾಪಸ್ ಕೊಡ್ತೀವಿ ಅನ್ನುವ ನಿಟ್ಟಿನಲ್ಲಿ ಒಂದು ದೊಡ್ಡ ಆರೋಪ, ಒಂದು ಜಾಲನೆ
ಇದೆ ಅಂತ ಹೇಳ್ಬೋದು ಸಿಂಚನ. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಮೌಂಟ್ 20,000 ಕಟ್ಟಬೇಕು. ಸೊ ನಾವು 1 ಇಯರ್ ಟೈಮ್ ಇಲ್ಲ ರೀ ಸರ್, ಸ್ಟೇಟಸ್ ಹಾಕೊಂಡಿದ್ದೀವಿ. ಈಗ ಇಲ್ಲಿ ಯಾವ ಸಿಬ್ಬಂದಿನೂ ಇಲ್ಲ ಈಗ ಇಲ್ಲಿ ಸಿಬ್ಬಂದಿ ಈ ಮನ್ಯಾಗ ಎಲ್ಲ ಕಡೆ